सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಪ್ರಿನ್ಸ್ ರೂಮಿ ಆಗಮಿಸ್ತಾ ಇದ್ದಾರೆ. ಬನ್ನಿ, ನಾನ್ ನಿಮ್ಗೆ ನಮ್ಮ ಊರು ತೋರಿಸ್ತೀನಿ. ನಮ್ಮ ಊರು ತುಂಬಾನೇ ಚೆನ್ನಾಗಿದೆ. ಬೇಡ ಬೇಡ, ನಾನಲ್ಲಿ ಬರಲ್ಲಪ್ಪ. ನನ್ ಜೊತೆ ಬರ್ಲಿಲ್ಲ ಅಂದ್ರೆ ನಿನ್ನ ನೀರಲ್ಲಿ ಬಿಸಾಕ್ತೀನಿ. ಬೇಡ ಬೇಡ, ನಾನಲ್ಲಿ ಬರ್ತೀನಿ. ಶಿವ, ನೀನ್ ನಡಿ, ನಾವು ಕೂಡ ನಿನ್ ಹಿಂದೆ ಬರ್ತೀವಿ. ನಾವು ಕೂಡ ನೋಡ್ತೀವಿ ನಿಮ್ಮ ಊರ್ನ. ಹಾ ಬನ್ನಿ, ನಾವು ನಿಮ್ಗೂ ಕೂಡ ಊರ್ ತೋರಿಸ್ತೀವಿ. ಈ ಜಾಗ ಸುಂದರವಾಗಿದೆ. ಈ ತರ ಜಾಗ ನಾನು ಮೊದಲನೇ ಬಾರಿ ನೋಡ್ತಿರೋದು. ಬನ್ನಿ, ಇಲ್ಲಿಂದ ಕೆಳಗ್ ಜಂಪ್ ಮಾಡೋಣ. ಬೇಡ ಶಿವ, ನಿನ್ನ ಗೆಳೆಯ ಶಿವನಿಗೆ ಅಷ್ಟೊಂದು ಧೈರ್ಯ ಇರೋದಿಲ್ಲ ಈ ತರ ಜಂಪ್ ಮಾಡೋದಕ್ಕೆ. ಓ ಶಿವ, ನೀನಂತೂ ತುಂಬಾನೇ ಧೈರ್ಯಶಾಲಿ ಇದೆಯಾ. ಹಾ, ಥ್ಯಾಂಕ್ಸ್, ಧನ್ಯವಾದ, ಅದ್ಭುತ. ಆದ್ರೆ ನೀವಿಬ್ರು ಈಗ ಏನ್ ಮಾಡ್ತೀರಾ? ನಾನಂತೂ ಮೇಲ್ ಹೋಗ್ಬಿಡ್ತೀನಿ, ನೀವಂತೂ ಈಗ ಕೆಳಗ್ ಬೀಳ್ತೀರಾ. ಅತ್ಯದ್ಭುತ, ನೀವಂತೂ ನಿಜವಾಗ್ಲೂ ತುಂಬಾನೇ ಧೈರ್ಯಶಾಲಿ. ನೀವು ತುಂಬಾನೇ ಧೈರ್ಯಶಾಲಿ. ನಿಮ್ಮನ್ನ ಮೀಟ್ ಮಾಡಿ ಖುಷಿ ಆಯ್ತು. ಶಿವ, ನಾವು ಕೂಡ ಗೆಳೆಯರಾಗ್ಬಹುದಾ? ಹೋ ಯಾ, ವೈ ನಾಟ್ ಗೆಳೆಯ. ಬನ್ನಿ, ಫಿಶ್ ಕ್ಯಾಚಿಂಗ್ ಕಾಂಪಿಟೇಷನ್ ಶುರು ಆಗ್ತಾ ಇದೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಶಿವ ಅವರು ಸೈಕಲ್ ನಲ್ಲಿ, ಮತ್ತೆ ಎರಡನೇ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಮ್ಯಾಡ್ ಮೆಂಡೋಜಾ. ಅವರು ತಮ್ಮ ಮೋಟಾರ್ ಸೈಕಲ್ ಮೇಲೆ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಮಗು ನಮ್ಮ ಜೊತೆ ಕಾಂಪಿಟೇಷನ್ ಮಾಡುತ್ತಾ? ಲೈನ್ ಸ್ಕೂಟರ್ಗೆ ಸೈಕಲ್ ಅಲ್ಲಿ ಕಾಂಪಿಟೇಷನ್? ಅಯ್ಯೋ, ಐ ಆಮ್ ಸಾರಿ ಶಿವ, ಆದ್ರೆ ಇವರೆಲ್ಲ ಸರಿಯಾಗಿ ಹೇಳ್ತಾ ಇದ್ದಾರೆ. ಸೈಕಲ್ ಇಂದ ನಮ್ಮ ಸ್ಕೂಟರ್ ನ ನೀನು ಏರ್ಸೋದಕ್ಕಾಗೋದಿಲ್ಲ. ಶಿವ, ಇವರೆಲ್ಲ ಸರಿಯಾಗಿ ಹೇಳ್ತಾ ಇದ್ದಾರೆ. ನೋಡಿದ್ಯಾ, ಈ ಇನ್ಸ್ಪೆಕ್ಟರ್ ನಿನಗಿಂತ ಒಂದ್ ಸ್ವಲ್ಪ ಬುದ್ಧಿವಂತಾನೆ. ಸರಿ ಶಿವ, ಹೋಗು, ಮನೆಗೆ ಹೋಗು. ಇಲ್ಲ, ಈ ಕಾಂಪಿಟೇಷನ್ ಹಾಗೆ ಆಗುತ್ತೆ, ಮತ್ತೆ ನಾನ್ ಇದ್ರಲ್ಲಿ ಗೆಲ್ತೀನಿ. ಪೈಪೋಟಿ ಮಾಡುವಂತ ಅವಕಾಶ ಸಿಗುತ್ತೆ. ಈ ಸ್ನೋನ ಕೆಳಗಡೆ ನೀರಿದೆ, ಮತ್ತೆ ನಾವು ಈ ಫಿಶ್ ಅನ್ನ ನೀರಲ್ಲಿ ಈಜೋದಕ್ಕೆ ಬಿಡ್ತೀವಿ. ಇವುಗಳು ಸಮುದ್ರದ ಕಡೆಗೆ ಈಜ್ತಾ ಹೋಗ್ತವೆ. ನೀವು ಸ್ನೋನ ಮೇಲೇನೆ ಇದ್ಕೊಂಡು ನೀವು ಈ ಮೀನನ್ನ ನೋಡ್ತಾ ನಿಮ್ಮ ಬಾಣದಿಂದ ಈ ಹೊಳೆಯುವ ಮೀನನ್ನ ಹೊಡಿಬೇಕಾಗುತ್ತೆ. ಈ ಬಾಣ ಮೀನಿನ ಹತ್ರ ಹೋಗ್ತಿದ್ದ ಹಾಗೆ ಒಂದು ನಟ್ಟು ಅದರಿಂದ ಹೊರಗಡೆ ಬರುತ್ತೆ. ಆ ನಟ್ಟಿಂದ ಆ ಮೀನು ಟ್ರ್ಯಾಪ್ ಆಗುತ್ತೆ. ಯಾರು ಮೀನನ್ನ ಬೇಗ ಶಿಕಾರಿ ಮಾಡ್ತಾರೋ ಅವರು ಗೆಲ್ತಾರೆ. ಬಾಸ್, ಇದ್ರಲ್ಲೆಲ್ಲ ಯಾಕೆ ನಾವು ಬಿಡ್ಬೇಕು? ಪ್ಲೂನಿಟೋರಿಯಂ ತಗೊಂಡು ಓಡೋಗ್ಬಿಡೋಣ. ಎಂಜಾಯ್ ಮಾಡ್ಬೇಕು ಗಿರ್ಗಿಟ್, ಎಂಜಾಯ್. ನಾವು ಆದಷ್ಟು ಬೇಗ ಆ ಕಲ್ಲು ಎಲ್ಲಿದೆ ಅಂತ ಹುಡುಕಬೇಕು ಕಣೋ. ಹತ್ತಿರದಲ್ಲಂತೂ ಎಲ್ಲೂ ಆ ಕಲ್ಲುಗಳು ಕಾಣಿಸ್ತಾನೆ ಇಲ್ಲ, ಗೊತ್ತಾಯ್ತಾ? ಸ್ವಲ್ಪ ದಿನ ಇವ್ರ ಜೊತೆನೆ ಟೈಮ್ ಕಳಿಯೋಣ. ಏನು ಆಗ್ಲಿಲ್ಲ ಅಂದ್ರೆ ಇವ್ರನ್ನೆಲ್ಲ ಮುಗಿಸ್ಬಿಡೋಣ. ಏನಂತೀಯ? ತಯಾರಾಗಿದ್ದೀರಾ? ಇಷ್ಟೊಂದು ಮೀನುಗಳು. ಎಷ್ಟಿರ್ಬೋದಿಲ್ಲಿ? 1 2 3 4. ಇದು ನಿಜವಾಗ್ಲೂ ಹೊಳಿತಾ ಇದೆ. 1 2 3 4. 1 2 3 4. ಇದೇನಿದು? ನಾನು 4 ಅಂದ ತಕ್ಷಣ ಇದು ನಿಜವಾಗ್ಲೂ ಹೊಳಿತಾ ಇದೆ. ಶಿವ, ಅಲ್ಲಿ ನೋಡು,
ನಾನು ಪ್ರತಿ ಸಲ 4 ಅಂದ ತಕ್ಷಣ ಅದು ಹೊಳಿತಾ ಇದೆ. ನೀನು ಬಾಣ ಬಿಡ್ಬೇಕಾದ್ರೆ 4 ಎಣಿಸಿ ಆಮೇಲೆ ಬಾಣ ಬಿಡು. ಸರಿ ರೇವಾ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಅಯ್ಯಯ್ಯೋ, ಮೀನುಗಳು ಬೇಗ ಹತ್ರ ಹೋಗ್ತಾ ಇದ್ದಾವೆ. ಎಲ್ರೂ ತಯಾರಾಗಿದ್ದೀರೇನ್ರೋ ಹಿಡಿಯೋದಕ್ಕೆ? ಓಕೆ ಬಾಸ್, ಓಕೆ. ಹೇ. ಅಯ್ಯೋ, ಗುರಿ ತಪ್ಪು ಹೋಯ್ತಲ್ಲಪ್ಪ. ನೀವೇನ್ರೋ ನೋಡ್ತಾ ಇದ್ದೀರಾ? ಬಾಣ ಹೊಡೀರಿ ಬೇಗ. ಎಸ್ ಬಾಸ್. ಹೊಡಿ ಬಾಣ. ಏನ್ ಮಾಡ್ತಾ ಇದೀಯಾ ಗಿರ್ಗಿಟ್ ಲಾಲು? ನೀನು ನನ್ನ ಮೇಲೆಲ್ಲ ಬಾಣ ಹೊಡಿಬೇಕಾಗಿರೋದು ಮೀನ್ಗೆ. ನೀವೇನ್ರೋ ನೋಡ್ತಾ ಇದ್ದೀರಾ? ಬೇಗ ಬಾಣ ಹೊಡೀರಿ. ಕಮಾನ್ ಕಮಾನ್, ಹರಿ ಅಪ್. ಎಸ್. ಇವನು ನಮ್ಮ ಹಿಂದೆನೆ ಬರ್ತಾ ಇದ್ದಾನೆ. ಶಿವ, ಅಯ್ಯೋ, ಅವನಿಗೆ ಇಡ್ಲಿ ದೋಸೆನ ತಿನ್ನಿಸ್ಬಿಟ್ರವು. ಅವನು ನಮಗಿಂತ ಮುಂದೆ ಹೋಗ್ಲೇಬಾರ್ದು. ಓಕೆ ಬಾಸ್. ಈಗ ಮೀನ್ನ ಹಿಡಿತೀನಿ ನೋಡು. ಶಿವ, ಅಲ್ಲಿ ಮೇಲ್ ನೋಡು, ಲಡ್ಡು ಸಿಕ್ಸರ್ ಅಲ್ಲಿದ್ದಾರೆ. ಶಿವ ಶಿವ. ಸಾರಿ ಗೆಳೆಯರಿ, ನಾನು ಈ ಕಾಂಪಿಟೇಷನ್ ಗೆಲ್ಬೇಕು ಅಂದ್ರೆ ನಾನು ಒಬ್ನೇ ಹೋಗ್ಬೇಕಾಗತ್ತೆ. ನೀವೆಲ್ಲ ಸೈಕಲ್ ಇಂದ ಇಳಿಲೇಬೇಕು. ಹಾ, ಬೇಗ ಇಳಿರಿ. Okay, ಶಿವ, no problem. ಧನ್ಯವಾದ ಗೆಳೆಯರಿ. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. Bye, ಶಿವ. All the best. ಐ ಆಮ್ ಮ್ಯಾಡ್, ವೆರಿ ವೆರಿ ಮ್ಯಾಡ್. ನಾನೀಗ ಶಿವನಿಗೆ ತೋರಿಸ್ತೀನಿ ಏನು ಅನ್ನೋದನ್ನ. ಇಡ್ಲಿ ದೋಸೆನ ತಿನ್ನುತ್ತಾ. ಬಾಣ ಬಿಡ್ಬೇಕಾದ್ರೆ 4 ಸಲ ಎಣಿಸಿ ಆಮೇಲೆ ಬಾಣ ಬಿಡು. ಸರಿ ರೇವಾ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸರ್ದಾರ್, ಇದು ತಗೊಳ್ಳಿ ನಿಮ್ಮ ಫಿಶ್. ತುಂಬಾನೇ ಅದ್ಭುತ. ನೀನು ಈ ಕಾಂಪಿಟೇಷನ್ ನ ಗೆದ್ಬಿಟ್ಟೆ. ಇವತ್ತು ರಾತ್ರಿ ಸಂಭ್ರಮ ಇರುತ್ತೆ. ಸಂಭ್ರಮದ ತಯಾರಿ ಮಾಡಿ. ನೀನಿಲ್ಲಿ ಕುಣಿದ
ಸುತ್ತಾಡೋದಕ್ ಬಂದಿದ್ಯೋ ಅಥವಾ ಫ್ಲೂಟೋರಿಯಂನ ಹುಡುಕೋದಕ್ ಬಂದಿದೀಯೋ? ಸ್ನೇಹಿತರೆ, ಇವತ್ತು ನನ್ನ ಮಗ ರೂಮಿಯ ಹುಟ್ಟಿದ ದಿನ. ಮೇಲಿನ ದೇವರು ಇವನ್ಗೆ ಹೆಚ್ಚು ಆಯುಷನ್ನ ಕೊಡ್ಲಿ. ನೀನು ಕೇಕ್ ಕಟ್ ಮಾಡೋದಿಲ್ವಾ? ಕೇಕ ಅದೇನು? ನಾವು ಜನ್ಮದಿನಗಳಿಗೆ ಒಂದು ಡಿಶ್ ಮಾಡ್ತೀವಿ, ಅದನ್ನ ನಾವು ಕೇಕ್ ಅಂತ ಕರಿತೀವಿ. ಹಾಗಾದ್ರೆ ಕೇಕ್ನ ಮಾಡಿ, ನಾವು ಕೂಡ ಕೇಕ್ ತಿನ್ಬೇಕು. ಇಲ್ಲಿ ಕೇಕ್ ಮಾಡೋಕ್ ಆಗೋದೇ ಇಲ್ಲ. ಕೇಕ್ ಮಾಡಕ್ ಏನೇನ್ ಬೇಕು ಅದ್ಯಾವುದೂ ಇಲ್ಲ ಇಲ್ಲಿ. ಅಯ್ಯೋ, ಇಲ್ಲ, ನನಗೆ ಕೇಕ್ ಬೇಕು. ರೋಮಿ, ರೋಮಿ, ಆ ರೀತಿ ಅಳ್ಬಾರ್ದಪ್ಪ. ನೋಡು, ಈ ರೀತಿ ಮಾಡಬಾರ್ದು. ಜನಗಳು ನೀನು ನೋಡಿ ನಗ್ತಾರೆ. ನೀನೊಬ್ಬ ಪ್ರಿನ್ಸ್. ನೀವು ಕೇಕಿನ ಬಗ್ಗೆ ಮಾತಾಡಿ ಸರಿ ಮಾಡ್ಲಿಲ್ಲ. ಈಗ ಪ್ರಿನ್ಸು ಕೇಕ್ ತಿಂದೆ ಸರಿ ಹೋಗೋದಿಲ್ಲ. ಅವನು ತುಂಬಾನೇ ಹಠವಾದ. ಅಯ್ಯೋ, ಇವನು ಬಂದ್ಬಿಟ್ನಲ್ಲಪ್ಪ. ಇನ್ಯಾರು? ಅಮ್ಮ, ನನಗೆ ತುಂಬಾ ಭಯ ಆಗ್ತಿದೆ. ಓ, ಡೆಲಿವರಿ ಬಾಯ್ನ ಈ ರೀತಿ ಸ್ವಾಗತ ಮಾಡೋದಾ? ಅಯ್ಯೋ, ಇವನ್ ಎಲ್ಲಿಂದ ಬಂದಪ್ಪ? ಜಾದೂನೇ ಆಗೋಯ್ತಲ್ಲ ಇದು. ಸರ್ದಾರ್, ಇದು ಜಾದೂ ಅಲ್ಲ, ಸೈನ್ಸು. ಒಂದಷ್ಟು ವರ್ಷಗಳ ನಂತರ ನಿಮಗೂ ಗೊತ್ತಾಗ್ಬಿಡತ್ತೆ. ಇಲ್ಲಿ ನಿಂತ್ಕೊಳ್ಳಿ. ಇವರು ನಮ್ಮ ಗೆಳೆಯರು. ಇವರು ಪ್ರಿನ್ಸ್ಗಾಗಿ ಕೇಕ್ ತಂದಿದ್ದಾರೆ. ಬನ್ನಿ ಸೈಂಟಿಸ್ಟ್ ಅಂಕಲ್, ಪ್ರಿನ್ಸ್ಗೆ ಕೇಕ್ ತಿನ್ಸೋಣ. ತಗೊಳ್ಳಿ ಪ್ರಿನ್ಸ್, ಕೇಕ್ ಬಂದಿದೆ. ಕೇಕ್. ಅರೆ ವಾ, ಕೇಕ್. ನನ್ಗೂ ಕೇಕ್ ತಿನ್ಬೇಕು ಅನಿಸ್ತಿದೆ ಬಾಸ್. ಇವರಿಲ್ಲಿ ಪಿಕ್ನಿಕ್ ಮಾಡೋದಕ್ ಬಂದಿರಬಹುದು. ಇಡ್ಲಿ ದೋಸೆ ತಿನ್ನುತ್ತಾ. ಟೈಗರ್ ಪ್ಯಾಂಥರ್, ಹೋಗಿ ಸೈನ್ಯಾಚಾರರ ಜಾಗಕ್ಕೆ ಹೋಗಿ ಎಲ್ಲ ವೈರ್ಗಳನ್ನ ಕಟ್ ಮಾಡ್ಬಿಡಿ. ಕರೆಂಟ್ ಇಲ್ಲದ ಹಾಗೆ ಮಾಡ್ಬಿಡಿ. ಓಕೆ ಬಾಸ್. ಅಯ್ಯೋ, ನನ್ನ ಕಿವಿ ಹತ್ರನೇ ಊದ್ತಾ ಇದೀಯಾ? ಅಯ್ಯೋ, ಇದು ಊದೋದಲ್ಲ, ಇದನ್ನ ಹೀಗೆ ತಲೆಗೆ ಹಾಕೋಬೇಕು. ನೋಡು, ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೀಯಾ. ಓಕೆ ಯುವರಾಜ, ಈಗ ಕೇಕ್ ಕಟ್ ಮಾಡು. ಅದರಿಂದ ಅಲ್ಲ, ಚಾಕುವಿಂದ. Happy birthday to you. Happy birthday to you. ಮ್ಯಾಡ್ ಮ್ಯಾಂಡೋಸಾನ ಕಣ್ಣು ನನ್ನ ಮೇಲೆ ಇದೆ. ನಾನು ಇಲ್ಲಿಂದ ಬೇಗ ಹೊರಡಬೇಕು. ಶಿವ, ನಾನಿಲ್ಲಿಂದ ಆದಷ್ಟು ಬೇಗ ಹೋಗ್ಬೇಕು. ಇಲ್ಲಾಂದ್ರೆ ಮ್ಯಾಡ್ ಮ್ಯಾಂಡೋಸಾ ಅವರ ಜನಗಳಿಗೆ ಹೇಳಿ ನನ್ನ ಲ್ಯಾಬನ್ನ ಏನ್ ಬೇಕಾದ್ರೂ ಮಾಡಿಬಿಡಬಹುದು. ನೀನು ಇವ್ರ ಜೊತೆ ಚೆನ್ನಾಗಿ ಸ್ನೇಹನ ಬೆಳೆಸ್ಕೊಂಡಿದೀಯಾ. ಅಯ್ಯೋ ಸೈಂಟಿಸ್ಟ್ ಅವರೇ, ಎಷ್ಟೊಂದು ದಿನ ಆದ್ಮೇಲೆ ನೀವು ಭೇಟಿ ಆಗಿದ್ದೀರಾ. ನನ್ನ ಜೊತೆ ಭೇಟಿ ಆಗ್ದೇನೆ ಹೋಗ್ತಾ ಇದ್ದೀರಾ? ನೋಡಿ. ಅಯ್ಯೋ ಗಿರ್ಗೆಟ್ ಲಾಲ್, ಅವರನ್ನ ಹಿಡ್ಕೋಬೇಕು ತಾನೇ ನೀನು. ಎಲ್ರು ಎದ್ದು ಡ್ಯಾನ್ಸ್ ಮಾಡೋದಕ್ಕೆ ಶುರುವಾಗಿ. ನಾನ್ ನಿಮ್ ಜೊತೆ ಡ್ಯಾನ್ಸ್ ಮಾಡಬಹುದಾ? ಖಂಡಿತವಾಗ್ಲು. ಹೋಗ್ತಾ ಇದ್ದೀರಾ? Watch India's largest kids library only on Jio Hotstar. Download the app now.